ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಾವು ನಮ್ಮ ಚಂದುದು ಚಿಕ್ಕಮ್ಮನ ಮನೆ ಗೃಹ ಪ್ರವೇಶಕ್ಕೆ ಅಂತ ಕುಶಾಲನಗರ್ಗೆ ಹೋಗಿದ್ವಿ. ನಾವು ಕುಶಾಲನಗರ್ ಬಂದಿರೋದ್ರಿಂದ ಇಲ್ಲಿಂದ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಬರೀ 18 ಕಿಲೋಮೀಟರ್ಸ್ ಅಷ್ಟೇ ಇತ್ತು. ಯಾವಾಗಲೂ ಇಲ್ಲಿ ಬರಬೇಕು ಅಂತ ನಾವು ತುಂಬಾ ಅನ್ಕೋತಾ ಇದ್ವಿ, ಬಟ್ ಆಗಿರಲಿಲ್ಲ. ಲಾಸ್ಟ್ ಒನ್ ಟೈಮ್ ಕೂಡ ನಾವು ಅಲ್ಲಿ ಹೋಗಿ ಕ್ಯೂ ನಿಂತು ಕೂಡ ವಾಪಸ್ ಬಂದಿದ್ವಿ, ಯಾಕೆಂದರೆ ತುಂಬಾ ಕ್ರೌಡ್ ಇತ್ತು. ಆ ಟೈಮಲ್ಲಿ ಬೇರೆ ಕಡೆಯಿಂದ ತುಂಬ ಜನ ಟೂರಿಸ್ಟ್ಸ್ ಎಲ್ಲ ಬಂದಿದ್ದರು. ಹಾಗಾಗಿ ಅಲ್ಲಿರುವವರೇ ಕೆಲವರು ಅಂದರು, ನೀವು ಲೈನ್ ನಿಂತ್ರೂ ಏನು ಯೂಸ್ ಆಗಲ್ಲ, ಹಾಗಾಗಿ ನೀವು ಯಾವಾಗಲಾದ್ರು ಫ್ರೀ ಇದ್ದಾಗ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಅವತ್ತು ವಾಪಸ್ ಹೋಗಿದ್ವಿ. ಸೊ ಇವತ್ತು ಇಲ್ಲೇ ಇದ್ವಲ್ವ, ಹಾಗಾಗಿ ಇಲ್ಲಿಂದ ಹೋಗಲೇಬೇಕು, ನೋಡಲೇಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಅಯ್ಯೋ, ಕಣ್ಣೇನೋದು ಕೆಳಗೆಲ್ಲ ಆಗ್ಬಿಟ್ಟಿದೆ ಚರಿ. ನೋಡು, ಇಲ್ಲಿ ನೋಡು, ನನ್ನ ನೋಡು. ನನ್ನ ಮಗಳು ಬ್ಯೂಟಿ ಕಾನ್ಷಿಯಸ್ ನೋಡಿ ಹೇಗಿದೆ ಅಂತ. ಯಾವುದೇ ಒಂದು ಮೇಕಪ್ ಪ್ರಾಡಕ್ಟ್ ಸಿಕ್ಕರೂ ಕೂಡ ಅವಳು ಒಂದೂ ಬಿಡೋದಿಲ್ಲ. ಲಿಪ್ಸ್ಟಿಕ್ ಆಗಿರ್ಬೋದು, ನೈಲ್ ಪಾಲಿಶ್ ಆಗಿರ್ಬೋದು, ಯಾವುದೇ ಆಗಿರಲಿ ಅವಳು ನನಗೂ ಹಾಕ್ಕೊಡಿ ಅಂತ ಕೇಳೋವರೆಗೂ ಬಿಡಲ್ಲ. ಎಲ್ಲೇ ನೀವು ಬಚ್ಚಿಟ್ಟಿದ್ರು ಕೂಡ ಅದವಳಿಗೆ ಸಿಗೋ ಥರ ಹುಡುಕ್ತಾಳೆ ಅವಳು. ಯಾರ ಭೀಮಾ ನೋಡ್ತೀಯಾ? ಚಶ್ಮಿ ಯಾರನ್ನ ನೋಡ್ತೀಯಾ? ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಕೂಡ ಮಾಡಲಿಲ್ಲ, ಹಾಗೇ ಹೊರಟ್ಬಿಟ್ವಿ. ಅಲ್ಲಿ 9:30 ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿ ಮನೆಯಿಂದ ನಾವು 8:30ಗೆ ಹೊರಟ್ಬಿಟ್ವಿ. ಅಲ್ಲಿ ಲೈನ್ ಎಲ್ಲ ನಿಂತ್ಕೋಬೇಕಾಗುತ್ತೆ, ಟಿಕೆಟ್ಸ್ ಎಲ್ಲ ತೊಗೋಬೇಕಲ್ವ ಅಂತ ಹೇಳಿ. ಮಕ್ಕಳಿಗೆ ಏನಾದರೂ ಹೊಟ್ಟೆ ಹಶ್ವಾದ್ರೆ ಅಲ್ಲೇ ಏನಾದರೂ ತಿನ್ನಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗನೆ ಹೊರಟ್ವಿ. ಏನು ಲೆಕ್ಕ ಅಲ್ಲ. ಎಷ್ಟು ದೂರ ನಿಂತು ಸ್ಕೂಲ್ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಬಾ ಪುಟಾಣಿ ಡಾಗ್. ಎಲ್ಲಿ ಹೋಗೋದು? ಹೊಟ್ಟೆ ಹಸ್ವಾಯ್ತು, ಚಾರಿದ ಡಾಗ್. ಬಿಡಲಿ, ಹೇಳ್ದಿರಂಚು.
ಚಂದ ಇಲ್ಲಿ ಬಾ ಈ ಕಡೆ. Ticket है मैडम, up and down. Camp entry is closed. ನಡಿ. ಸರಿ
ಆಶೀರ್ವಾದ ಚಂದು फोटो काढूया व्हिडिओ काढूया व्हिडिओ काढेन कोण काय आता व्हिडिओ काढूया माझ्या फोटो काढा फोटो काढून ಅಲ್ಲಿ ಮಾಡ್ತಿದಾರಲ್ಲ ಚಶ್ವಿ ಸೇರಿಸಿದ್ರಾ ಎತ್ತಿಟ್ಟು ಮೇಲ್ಕೆ ಅದು ಸೊಳ್ಳೆನೆ ಮುಚ್ಚಾಕ್ಬಿಡುತ್ತೆ. ಅಯ್ಯೋ ಹೆದರಿಕೆ ಮೇಲೆ ನಮಸ್ಕಾರ ಮಾಡ ಮಗಳು ಹಾಗೆ ಖುಷಿ ಆಯ್ತು ಮಗನೇ. ಚೆಸ್ಸಿಲ್ಲ ಚಶ್ವಿಗಂತೂ ಆನೆದು ಸೊಂಡ್ಲು ಅವಳ ತಲೆ ಮೇಲೆ ಬಂದಿದ್ದು ನೋಡ್ಬಿಟ್ಟು ಫುಲ್ ಭಯ ಪಡ್ಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆದರೆ ಚಾರ್ವಿ ಹಾಗಲ್ಲ, ತುಂಬ ಧೈರ್ಯವಾಗಿ ಇಲ್ಲ ನಾನೊಬ್ಬಳೇ ನಿಂತ್ಕೋತೀನಿ ಅಂತ ಹೇಳಿದ್ಲು. ಆದರೆ ಅವರು ಮಗು ಅಲ್ವಾ, ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ಚಾರ್ವಿನ ಮೇಲಕ್ಕೆ ಎತ್ತಿಟ್ಕೊಂಡ್ವಿ. ಆಮೇಲೆ ಅದು ಆನೆ ಸೊಂಡ್ಲಿಂದ ಆಶೀರ್ವಾದ ಮಾಡ್ತು. ನೀನು ಜುಟ್ಟು ಎಳಿತೇನಾ? ಅಯ್ಯೋ ಜುಟ್ಟು ಎಳಿತಾ ನಿಂದು? ಜುಟ್ಟು ಎಳಿತಾ ನಿಂಗೆ ಬೇಜಾರಾಯ್ತು? ನೀನು ಹೇಳ್ಬೇಕಿತ್ತು ಜುಟ್ಟು, ಅದ್ರ ಜುಟ್ಟನ್ನ. ಚಾರ್ವಿ ಎಲಿಫೆಂಟ್ ನಿನ್ನ ಹತ್ರ ಬರ್ತಾ ಇದೆ. ನಾನು ಅರ್ಜುನ ಆನೆ ಇನ್ಸಿಡೆಂಟ್ ಆದಮೇಲೆ ಎಲಿಫೆಂಟ್ಸ್ ಅಂದರೆ ನಂಗೆ ತುಂಬಾ ಇಷ್ಟ ಆಗಿತ್ತು. ಅಂದರೆ ನಾನು ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ, ಆ ಎಲಿಫೆಂಟ್ಸ್ ಬಗ್ಗೆ ತಿಳ್ಕೊತಾ ಇದ್ದೆ. ಪ್ರತಿಯೊಂದು ಎಲಿಫೆಂಟ್ಸ್ ಯಾವ್ದ್ಯಾವುದು, ಅದ್ರ ನೇಮ್ ಏನು, ಅದು ಅಂದರೆ ಅದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನು, ಅದೇನೇನು ಕೆಲಸ ಮಾಡುತ್ತೆ, ಪ್ರತಿಯೊಂದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ನ ಬಿಡ್ತಾ ಇರಲಿಲ್ಲ. ಎಲ್ಲರ ಇಂಟರ್ವ್ಯೂಗಳನ್ನ ಕೂಡ ನೋಡ್ತಾ ಇದ್ದೆ. ಅದರಿಂದ ನನಗೆ ತುಂಬಾ ಇಂಟ್ರೆಸ್ಟು ಇದೆಲ್ಲನೂ ನೋಡಬೇಕು ಅಂತ ಹೇಳಿ. ಹಾಗೆಯೇ ಇಲ್ಲಿ ಬಂದ ತಕ್ಷಣ ಪ್ರತಿಯೊಂದು ಎಲಿಫೆಂಟ್ಸ್ ಆಗಿರ್ಬೋದು, ಅಂದರೆ ಧನಂಜಯ, ಕಂಚನ್, ಹಾಗೆ ನನ್ನ ಫೇವ್ರೆಟ್ ಕರಡಿಯನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಅದನ್ನು ಒಬ್ರಿಗೆ ಅಟ್ಯಾಕ್ ಮಾಡಿರೋದನ್ನ ನೋಡಿದ್ದೆ.
ಹಾಗಾಗಿ ಅದನ್ನು ತಂದು ಪಳಗಿಸಿದ ಮೇಲೆ ಅದು ಇಲ್ಲಿ ಹೇಗಿದೆ ಅಂತ ನೋಡಬೇಕು ಅಂತ ನನಗೆ ತುಂಬ ಆಸೆ ಆಗಿತ್ತು. ಬಟ್ ಅದಲ್ಲಿ ನಮಗೆ ನೋಡೋಕ್ಕೆ ಸಿಗಲಿಲ್ಲ, ಯಾಕೆಂದರೆ ಅದು ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡು ಹೋಗಿದ್ರು. ಬರ್ತಿದ್ದಾರೆ ಅಂತ ಹೇಳಿದ್ರು. ಬಟ್ ನಮಗೂ ಕೂಡ ವಾಪಸ್ ಹೋಗಬೇಕಾಗಿತ್ತಲ್ವ, ನಾವು ತುಂಬ ವೆಯ್ಟ್ ಮಾಡಿದ್ವಿ, ತುಂಬ ಹೊತ್ತಾದ್ರೂ ಅದು ಬರಲಿಲ್ಲ. ಹಾಗಾಗಿ ಅದನ್ನು ನೋಡೋಕ್ಕಾಗಲಿಲ್ಲ. ನನಗೆ ಧನಂಜಯ ಆನೆ ನೋಡಿದೆ, ಅದು ತುಂಬಾ ಹೈಟಾಗಿ ತುಂಬಾ ಚೆನ್ನಾಗಿತ್ತು. ಅಲ್ಲಿರೋ ಎಲ್ಲ ಎಲಿಫೆಂಟ್ಸ್ಗಿಂತ ತುಂಬ ದೊಡ್ಡ ಆನೆ ಅಂತ ಅನ್ನಿಸ್ತು. ಮುಂದಿನ ನಮ್ಮ ದಸರಾಕ್ಕೆ ಅಂಬಾರಿ ಹೊರ ಆನೆನೂ ಆಗಬಹುದು ಅಂತ ಅನ್ನಿಸ್ತು. ಅದನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿಯಾಯಿತು. ಹಾಗೆ ಇನ್ನೂ ತುಂಬ ಪ್ರಶಾಂತ ಎಲಿಫೆಂಟ್ ಕೂಡ ಅಲ್ಲೇ ಇದೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಬಟ್ ಅದನ್ನು ನಮಗೆ ನೋಡೋಕ್ಕೆ ಸಿಗಲಿಲ್ಲ. ಅಲ್ಲಿರುವ ಪ್ರತಿಯೊಂದು ಎಲಿಫೆಂಟ್ಸ್ದು ಕೂಡ ನೇಮ್ ಎಲ್ಲನೂ ಕೇಳ್ಕೊಂಡ್ವಿ. ಬಟ್ ಪ್ರಶಾಂತ ಅಲ್ಲಿರಲಿಲ್ಲ. ನಮಗೂ ಟೈಮ್ ಕೂಡ ತುಂಬಾ ಕಡಿಮೆಗಿತ್ತು. ಹಾಗೆ ವಾಪಸ್ ಕೂಡ ಹೋಗಬೇಕಾಗಿದ್ದರಿಂದ ನಾವು ಅಲ್ಲಿಂದ ಬೇಗನೆ ಹೊರಟ್ವಿ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಚಶ್ವಿ ಈ ಥರ ಎಲ್ಲ ಪ್ರಾಣಿಗಳನ್ನೆಲ್ಲ ಅಷ್ಟು ತೋರಿಸಿರಲಿಲ್ಲ. ಆದರೆ ಚಾರ್ವಿಗೆ ಹಾಗಲ್ಲ, ಪ್ರತಿಯೊಂದು ಅಂದರೆ ಹಸು ಆಗಿರಬಹುದು, ನಾಯಿ, ಬೆಕ್ಕು, ಆ ಥರ ಎಲ್ಲದ್ರದ್ದು ಪರಿಚಯ ಅವಳಿಗೆ ತುಂಬಾ ಇತ್ತು. ಚಿಕ್ಕ ಮಗು ಇರುವಾಗ ಪ್ರತಿಯೊಂದೂ ನಾವು ಅಲ್ಲೇ ಊರಲ್ಲಿ ಇರ್ತಿದ್ವಲ್ವ, ಅವಳಿಗೆಲ್ಲನೂ ತೋರಿಸ್ತಾ ಇದ್ವಿ ಕೋವಿಡ್ ಟೈಮ್ ಆಗಿದ್ದರಿಂದ. ಬಟ್ ಚಶ್ವಿಗೆ ಆ ಥರ ಏನೂ ಐಡಿಯಾಸ್ ಇರಲಿಲ್ಲ. ಅವಳಿಗೂ ಈ ಥರ ಎಲ್ಲ ಹೊಸದಾಗಿ ಏನಾದರೂ ತೋರಿಸ್ಬೇಕು, ಪ್ರಾಣಿಗಳನ್ನೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ಇತ್ತು. ಅವಳಿಗೆ ಇತ್ತೀಚೆಗೆ ಅವಳು ಮಾತು ಕಲ್ತಿದ್ದಾಳೆ, ತುಂಬ ಚೆನ್ನಾಗಿ ಮಾತಾಡ್ತಿದ್ದಾಳೆ. ಹಾಗಾಗಿ ಅವಳಿಗೆ ಎಲಿಫೆಂಟ್ಸ್ ಅಂದರೆ ಏನು ಅಂತ ಗೊತ್ತು. ಹಾಗೆ ಎಲಿಫೆಂಟ್ನ ನೋಡಿದ ತಕ್ಷಣ ಅವಳಿಗೆ ಭೀಮಾ ಅಂತ ಚಾರ್ವಿ ಹೇಳೋದ್ರಿಂದ ಅವಳಿಗೆ ಭೀಮಾ ಅಂತ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಅವಳು ಭೀಮು ಅಂತ ಪ್ರೊನೌನ್ಸ್ ಮಾಡ್ತಾಳೆ. ಅದೇ ನಮಗೆ ಕ್ಯೂಟಾಗಿ ಅನಿಸುತ್ತೆ. ಇದೇ ಕಣೋ ಇಂದ್ರ, ಇದು ಇಂದ್ರ. ಇಂದ್ರ ಇಲ್ಲೇ ಹೋಗುತ್ತೆ ಅನ್ಸುತ್ತೆ. ಅಲ್ಲಿ ಅದ್ರ ಹೆಸ್ರೇನು ಕೇಳಬೇಕಿತ್ತು, ಹೇಳ್ತಾರೆ. ಇದಂತೂ ಪಾಪ್ತವ್ರ ಥರ ನೋಡ್ತಾ ಇದೆ, ಏನಾರು ಕೊಡ್ತಾರ ಅಂತ. ನೋಡು ಚಿನ್ನು, ಅಲ್ಲಿ ಇನ್ನೂ 2 ಬರ್ತಿದೆ. ಹಾಂ, ಅದೇ ಕರಡಿ ಇರಬೇಕಾಗಿದೆ. ಚಂದು ಕರ್ಕೊಳ್ಳಿ. हाथी नहीं आ रही, तो हाथी को भी ब्लॉक कर रहा है, खुद ही आ रहा है। ಸರಿ ಅಲ್ಲಿ ನಿಂತ್ಕೊಳ್ಳೋ. ಕೇಳು, ಅಲ್ಲಿ ಹೇಳ್ತಾರ. ಕೈ ತೆಗಿ. ಕೇಳವ್ರು ನಿಮಗೆ. ಸರ್ ಈ ಕಡೆ ಬಾ, ಬರ್ತಾ ಇದೆ ಆಮೇಲೆ. ಚಂದು 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 ಅಲ್ಲಿ ನೋಡಿ ಚಂದು, ಅದನ್ನ ಕಾಲು ಹೆಂಗ್ ಮಾಡ್ತದೆ. ಅಮ್ಮ ಅದೇನಮ್ಮ ಸರ್ ಈ ಕಡೆ ಬಾ, ಬಾ ಕಡೆ ಸರ್.
ಚಾರ್ವಿ ಇಲ್ಲಿ ನಿಂತ್ಕೋ, ಈ ಕಡೆ ತಿರುಗು. ಎಂತ ಮಾತಾಡ್ತೀಯ ಚಿನ್ನು? ఎవరిని చూస్తున్నారో తెలియకుండా ముసుగడతాం. ಕಾವೇರಿ ನೆನ್ಸ್ತಾನ ಇದು ಕಪಿಲನೇನದು? ಏ ಕಾಲ್ ಸ್ಲಿಪ್ಪರ್ ಹತ್ಬಾರ್ದು. ತಿಂತ ಇದೆಯಾ? ನಾವು ಎಲಿಫೆಂಟ್ಸ್ನೆಲ್ಲ ನೋಡಿಕೊಂಡು ಆ ದಡದಿಂದ ಈ ದಡಕ್ಕೆ ಬಂದ್ವಿ ಬೋಟಲ್ಲಿ. ನೆಕ್ಸ್ಟ್ ಸ್ವಲ್ಪ ಎಳ್ನೀರೆಲ್ಲ ಕುಡ್ಕೊಂಡು ಮಕ್ಕಳನ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಿಸಿ, ಹಾಗೆಯೇ ಅಲ್ಲಿ ಕುದುರೆ ಎಲ್ಲ ಇತ್ತು. ಚಾರ್ವಿ ಲಾಸ್ಟ್ ಟೈಮ್ ಬಂದಾಗನೇ ಕುದುರೆ ರೈಡ್ ಮಾಡಬೇಕು ಅಂತ ಅವಳಿಗೆ ತುಂಬ ಇಷ್ಟ ಆಗಿತ್ತು. ಬಟ್ ನಮ್ಮ ಭಾವನ ಮಗನೂ ಇದ್ದ, ಅವನನ್ನು ಫೋರ್ಸ್ ಮಾಡಿದ್ವಿ. ಬಟ್ ಅವ್ನು ಯಾಕೋ ಕೂರಕ್ಕೆ ಇಂಟ್ರೆಸ್ಟೇ ಮಾಡಲಿಲ್ಲ. ಅವಳು ಚಾರ್ವಿ ಲಾಸ್ಟ್ ಟೈಮೇ ಕೂಡ ನಾನು ಕೂತ್ಕೋತೀನಿ ಅಂತಿದ್ಲು. ಆದರೆ ಅವನು ಕೂರ್ಲಿಲ್ವಲ್ಲ, ಹಾಗಾಗಿ ನಾವು ಚಾರ್ವಿನೂ ಕೂರಿಸ್ಲಿಲ್ಲ. ಹಾಗಾಗಿ ಈ ಸಲ ಚಂದನೇ ಚಾರ್ವಿನ ಕರ್ಕೊಂಡು ಹಾರ್ಸ್ ರೈಡ್ ಹೋದರು. ಚಾರ್ವಿಗಂತೂ ತುಂಬಾ ಖುಷಿ ಆಯಿತು. ಅವಳು ಒಂದು ಸ್ವಲ್ಪನೂ ಭಯನೇ ಪಡಲಿಲ್ಲ. ಎಲ್ಲ ಕೀಟಲ್ರಿ. ಚಂದ ಫೋಟೋದಾಗ ತಿಂದು ಕೂರ್ಸ್ಕೊಳ್ಳಿ. ಹಾರ್ಸ್ ರೈಡಿಂಗ್ ಎಲ್ಲ ಮುಗಿದ್ಮೇಲೆ ಚಾರ್ವಿ ಅಲ್ಲಿರೋ ಮ್ಯಾಂಗೋಸ್ನ ನೋಡಿ ತುಂಬ ಇಷ್ಟಪಟ್ಟು ನಂಗೆ ಮ್ಯಾಂಗೋ ಬೇಕು ಅಂತ ಕೇಳ್ಕೊಂಡ್ಳು. ಹಾಗಾಗಿ ನಾನು ಅವ್ರನ್ನ ಕರ್ಕೊಂಡು ಮ್ಯಾಂಗೋ ಕೊಡ್ಸೋಣ ಅಂತ ಹೋದೆ. ಆ ಮ್ಯಾಂಗೋ ಕೂಡ ತುಂಬ ಚೆನ್ನಾಗಿತ್ತು. ಮನೆಗೆ ಹೋಗಿ ತಿನ್ನೋಣ ಅಂತ ಹೇಳಿಬಿಟ್ಟು ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಡ್ವಿ. ಈ ವಿಡಿಯೋ ಇಲ್ಲಿಗೆ ಮುಗೀತು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.